ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಪವರ್ ಪಾಯಿಂಟ್ ಅಲ್ಲಿ ಇಂಡಿಯನ್ ಫ್ಲಾಗ್ ಅನ್ನ ಯಾವ ರೀತಿಯಾಗಿ ನಾವು ಡಿಸೈನ್ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಯಾವ ರೀತಿಯಾಗಿ ವೀಲ್ಗೆ ಸ್ಪಿನ್ನಿಂಗ್ ಎಫೆಕ್ಟ್ ಅನ್ನ ನಾವಿಲ್ಲಿ ಕೊಡಬೇಕು ಅಂತ. ಅದೇ ರೀತಿಯಾಗಿ ಇವತ್ತು ನಾವು ನೋಡೋಣ ಫ್ಲಾಗ್ ಅನ್ನ ಯಾವ ರೀತಿಯಾಗಿ ನಾವಿಲ್ಲಿ ಡಿಸೈನ್ ಮಾಡಬೇಕು ಅಂತ. ಇನ್ಸರ್ಟ್ ಮೆನುನಲ್ಲಿ ನಾವು ಕ್ಲಿಕ್ ಮಾಡೋಣ. ಇನ್ಸರ್ಟ್ ಮೆನುನಲ್ಲಿ ರೌಂಡೆಡ್ ರೆಕ್ಟ್ಯಾಂಗಲ್ ಅಥವಾ ರೆಕ್ಟ್ಯಾಂಗಲ್ ಶೇಪ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಇನ್ಸರ್ಟ್ ಅಲ್ಲಿ ನಾವು ರೌಂಡೆಡ್ ರೆಕ್ಟ್ಯಾಂಗಲ್ ಶೇಪ್ ಅನ್ನ ತಗೊಳ್ಳೋಣ. ಈ ರೀತಿಯಾಗಿ ರೈಟ್ ಕ್ಲಿಕ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿ ಎಡಿಟ್ ಪಾಯಿಂಟ್ಸ್. ಈ ರೀತಿಯಾಗಿ ಪಿಕ್ಚರ್ ಅನ್ನ ನಾನಿಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡ್ತಾ ಇದ್ದೀನಿ. ಯಾವ ರೀತಿಯಾದ ಡಿಸೈನ್ ಬೇಕು ನೀವು ಇಲ್ಲಿಂದ ಮಾಡ್ಕೋಬಹುದು. ಕಂಟ್ರೋಲ್ ಡಿ ನಾವಿಲ್ಲಿ ಮಾಡೋಣ. ಡೂಪ್ಲಿಕೇಟ್ ಆಬ್ಜೆಕ್ಟ್ ಕಂಟ್ರೋಲ್ ಡಿ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಆಬ್ಜೆಕ್ಟ್ಸ್ ಇಲ್ಲಿ ಬಂದಿದೆ ಅಂತ. ನಾವೀಗ ಕಲರ್ ಅನ್ನ ಫಿಲ್ ಮಾಡೋಣ. ಗ್ರೀನ್ ಕಲರ್ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನೋ ಔಟ್ಲೈನ್. ಅದೇ ರೀತಿಯಾಗಿ ವೈಟ್ ಕಲರ್, ನೋ ಔಟ್ಲೈನ್. ಫಿಲ್ ಕಲರ್ ವೈಟ್ ಕಲರ್, ನೋ ಔಟ್ಲೈನ್. ಫಿಲ್ ಶೇಪ್ ಅಲ್ಲಿ ಆರೆಂಜ್ ಕಲರ್ ಅನ್ನ ನಾವಿಲ್ಲಿ ಫಿಲ್ ಮಾಡೋಣ. ನೋ ಔಟ್ಲೈನ್. ಇಲ್ಲಿ ನಾವು ಫಿಲ್ ಶೇಪ್ ಅಲ್ಲಿ ಗ್ರೇಡಿಯಂಟ್ ಕಲರ್ಸ್ ಮೇಲೆ ಕ್ಲಿಕ್ ಮಾಡೋಣ. ಮೂರ್ ಗ್ರೇಡಿಯಂಟ್ಸ್. ಗ್ರೇಡಿಯಂಟ್ಸ್ ಅಲ್ಲಿ ನಾವು ಗ್ರೀನ್ ಕಲರ್ಸ್ ಅನ್ನ ವೇರಿಯಂಟ್ ಮಾಡೋಣ. ಡಾರ್ಕ್ ಗ್ರೀನ್, ಲೈಟ್ ಗ್ರೀನ್, ಈ ರೀತಿಯಾಗಿ ನಾವಿಲ್ಲಿ ಕಲರ್ ಅನ್ನ ಮಿಕ್ಸ್ ಮಾಡೋಣ. ಮೂರ್ ಕಲರ್ಸ್, ಸ್ಟ್ಯಾಂಡರ್ಡ್ ಕಲರ್ಸ್, ಓಕೆ ನಾವಿಲ್ಲಿ ಕೊಡೋಣ. ಮೋರ್ ಕಲರ್ಸ್, ಸ್ಟ್ಯಾಂಡರ್ಡ್ ಕಲರ್ಸ್, ಓಕೆ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲಿ ಪಾಯಿಂಟ್ಸ್ ಅನ್ನ ನಾವೀಗ ಮೂವ್ ಮಾಡೋಣ ಈ ರೀತಿಯಾಗಿ. ಈಗ ನಾವು ಇಂಡಿಯನ್ ಫ್ಲಾಗ್ ಅನ್ನ ಡಿಸೈನ್ ಮಾಡೋಣ. ಇನ್ಸರ್ಟ್ ಮೆನು. ಇನ್ಸರ್ಟ್ ಮೆನುನಲ್ಲಿ ಶೇಪ್ಸ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಸಿಲಿಂಡರ್ ಆಪ್ಷನ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಈ ರೀತಿಯಾಗಿ ನಾವಿಲ್ಲಿ ಒಂದು ಬೇಸ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ಯಾವ ಪ್ಲೇಸ್ ಅಲ್ಲಿ ಬೇಕು ನೀವು ಈ ರೀತಿಯಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಡಿ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಫಿಲ್ ಕಲರ್ ನಾವಿಲ್ಲಿ ಡಾರ್ಕ್ ಬ್ಲೂ ಕಲರ್ ಅನ್ನ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಡಿ. ಡೂಪ್ಲಿಕೇಟ್ ಆಬ್ಜೆಕ್ಟ್ ಝೂಮ್ ಮಾಡೋಣ. ಸೈಜ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಇಲ್ಲಿ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಕಂಟ್ರೋಲ್ ಡಿ. ಝೂಮ್ ಔಟ್. ಸೆಲೆಕ್ಟ್ ಮಾಡೋಣ. ಝೂಮ್ ಮಾಡಿ ನಾವಿಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಎಷ್ಟು ಗ್ಯಾಪ್ ಇಲ್ಲಿ ಬೇಕು ನೀವು ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಆರೋ ಮಾರ್ಕ್ ಕೀಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಕಂಟ್ರೋಲ್ ಪ್ಲಸ್ ಮೌಸ್ ಸ್ಕ್ರೋಲ್ ಅನ್ನ ಇಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ಝೂಮ್ ಔಟ್. ಇನ್ಸರ್ಟ್ ಮೆನು, ಶೇಪ್ಸ್, ರೌಂಡೆಡ್ ರೆಕ್ಟ್ಯಾಂಗಲ್. ಇಲ್ಲಿ ನಾವು ಯೆಲ್ಲೋ ಪಾಯಿಂಟ್ ಅನ್ನ ಈ ರೀತಿಯಾಗಿ ಮೂವ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಲೆಂತ್ ಅನ್ನ ನಾನಿಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಎಷ್ಟು ಹೈಟ್ ಬೇಕು ನೀವಿಲ್ಲಿಂದ ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬೇಕಾಗುತ್ತೆ. ವಿಡ್ತ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಕಲರ್, ಫಿಲ್ ಕಲರ್ ನಾನಿಲ್ಲಿ ಡಾರ್ಕ್ ಬ್ಲೂ ಕಲರ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ. ಸೆಂಡ್ ಬ್ಯಾಕ್ವರ್ಡ್ ನಾನಿಲ್ಲಿ ಮಾಡಿದ್ದೀನಿ. ಈಗ ನಾವು ಫ್ಲಾಗ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ಇನ್ಸರ್ಟ್ ಮೆನು, ಆಟೋ ಶೇಪ್ಸ್. ಆಟೋ ಶೇಪ್ಸ್ ಅಲ್ಲಿ ನಾವು ಫ್ಲೋ ಚಾರ್ಟ್ ಆಪ್ಷನ್ ಅನ್ನ ತಗೊಳ್ಳೋಣ ಈ ರೀತಿಯಾಗಿ. ಕಂಟ್ರೋಲ್ ಡಿ. ಡೂಪ್ಲಿಕೇಟ್ ಆಬ್ಜೆಕ್ಟ್, ಕಂಟ್ರೋಲ್ ಡಿ. ಸೆಲೆಕ್ಟ್ ಮಾಡೋಣ. ಈ ರೀತಿಯಾಗಿ ನಾನಿಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಾವೀಗ ಝೂಮ್ ಮಾಡೋಣ. ಸೆಲೆಕ್ಟ್. ಫಿಲ್ ಕಲರ್ ನಾವಿಲ್ಲಿ ಮಾಡೋಣ. ಫಿಲ್ ಫಾರ್ಮೆಟ್ ಆರೆಂಜ್ ಕಲರ್ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಔಟ್ಲೈನ್, ನೋ ಔಟ್ಲೈನ್. ಸೆಲೆಕ್ಟ್ ಮಾಡೋಣ. ಫಿಲ್ ಶೇಪ್ ಅಲ್ಲಿ ವೈಟ್ ಕಲರ್, ನೋ ಔಟ್ಲೈನ್. ಫಿಲ್ ಶೇಪ್ ಗ್ರೀನ್ ಕಲರ್, ನೋ ಔಟ್ಲೈನ್. ಈಗ ನಾವು ಶಿಫ್ಟ್ ಕೀಯ ಸಹಾಯದಿಂದ ಸೆಲೆಕ್ಟ್ ಮಾಡೋಣ. ಕಂಟ್ರೋಲ್ ಜಿ ಫಾರ್ ಗ್ರೂಪ್ ಅಥವಾ ರೈಟ್ ಕ್ಲಿಕ್ ಮಾಡಿ ಗ್ರೂಪಿಂಗ್ ಅಲ್ಲಿ ಗ್ರೂಪ್ ಆಪ್ಷನ್ ಅನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು. ರೈಟ್ ಕ್ಲಿಕ್ ಮಾಡೋಣ. ಸೆಂಡ್ ಟು ಬ್ಯಾಕ್. ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು. ಝೂಮ್ ಔಟ್ ಮಾಡೋಣ. ಈ ವೀಲ್ ಅನ್ನ ನಾವಿಲ್ಲಿ ಕಾಪಿ ಪೇಸ್ಟ್ ಮಾಡೋಣ ಅಥವಾ ಡೂಪ್ಲಿಕೇಟ್ ಸಹ ನೀವು ಇಲ್ಲಿ ಮಾಡಬಹುದು. ಝೂಮ್ ಔಟ್ ಮಾಡೋಣ. ಸೈಜ್ ಅನ್ನ ನಾವಿಲ್ಲಿ ಕಡಿಮೆ ಮಾಡೋಣ ಈ ರೀತಿಯಾಗಿ. ನೆಕ್ಸ್ಟ್ ನಾವಿಲ್ಲಿ ರಿಪಬ್ಲಿಕ್ ಡೇ 26 ನಾವಿಲ್ಲಿ ಟೆಕ್ಸ್ಟ್ ಅನ್ನ ಡಿಸೈನ್ ಮಾಡೋಣ.
ಇನ್ನೊಂದು ಸ್ಲೈಡ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನ್ಯೂ ಸ್ಲೈಡ್. ನಾವಿಲ್ಲಿ ರಿಪಬ್ಲಿಕ್ ಡೇ 26 ನಾವಿಲ್ಲಿ ಟೈಪ್ ಮಾಡೋಣ. ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ನಾವು ಫಾಂಟ್ ಡಿಸೈನ್ಸ್ ಸ್ಟೈಲ್ ಅನ್ನ ನಾವಿಲ್ಲಿ ಚೇಂಜ್ ಮಾಡೋಣ. ಡಾರ್ಕ್ ಬ್ಲೂ ಕಲರ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಯಾವ ಡಿಸೈನ್ ಬೇಕು ನೀವು ಇಲ್ಲಿಂದ ಚೇಂಜ್ ಮಾಡ್ಕೋಬೇಕಾಗತ್ತೆ. ಡಾರ್ಕ್ ಬ್ಲೂ ಕಲರ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಆರೆಂಜ್ ಕಲರ್ ಅನ್ನ ನಾವಿಲ್ಲಿ ಕೊಡೋಣ. ನಿಮಗೆ ಯಾವ ಕಲರ್ ಬೇಕು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ 26 ನಾವಿಲ್ಲಿ ಟೈಪ್ ಮಾಡೋಣ. ಈ ರೀತಿಯಾಗಿ ಫಾಂಟ್ ಸೈಜ್ ಅನ್ನ ನಾನಿಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾದ ಎಫೆಕ್ಟ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಕಲರ್ ಅನ್ನ ನಾವೀಗ ಚೇಂಜ್ ಮಾಡೋಣ. ಆರೆಂಜ್ ಮತ್ತು ಗ್ರೀನ್ ಕಲರ್ ಎಫೆಕ್ಟ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಈಗ ನಾವು ಈ ಟೆಕ್ಸ್ಟ್ ಗಳನ್ನ ಕಾಪಿ ಪೇಸ್ಟ್ ಮಾಡೋಣ. ಕಂಟ್ರೋಲ್ ಸಿ ಕಾಪಿ, ಕಂಟ್ರೋಲ್ ವಿ ಪೇಸ್ಟ್, ಸೆಂಟರ್ ಅಲೈನ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಫಾಂಟ್ ಸೈಜ್ ಅನ್ನ ನಾವಿಲ್ಲಿ ಇನ್ಕ್ರೀಸ್ ಮಾಡೋಣ. ಈ ರೀತಿಯಾಗಿ ಎಷ್ಟು ಫಾಂಟ್ ಸೈಜ್ ಬೇಕು ನೀವು ಇಲ್ಲಿಂದ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ 26 ಇದನ್ನ ನಾನಿಲ್ಲಿ ಕಾಪಿ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಸಿ ಕಾಪಿ, ಕಂಟ್ರೋಲ್ ವಿ ಪೇಸ್ಟ್, ಫಾಂಟ್ ಸೈಜ್ ಅನ್ನ ನಾನಿಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. 200 ನಾನಿಲ್ಲಿ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು. ಈ ವೀಲ್ ಅನ್ನ ನಾನಿಲ್ಲಿ ಕಾಪಿ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಡಿ ಫಾರ್ ಡೂಪ್ಲಿಕೇಟ್. ವೀಲ್ ಸೈಜ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಈಗ ನಾವು ಸ್ಲೈಡ್ ಶೋ ನೋಡೋಣ. ಸೆಕೆಂಡ್ ಸ್ಲೈಡ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಸ್ಲೈಡ್ ಶೋ ಆಪ್ಷನ್ ಅಲ್ಲಿ ನಾವಿಲ್ಲಿ ಪ್ರಿವ್ಯೂ ಅನ್ನ ನೋಡೋಣ. ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ನೀವಿಲ್ಲಿ ನೋಡಬಹುದು. ಸ್ಲೈಡ್ ಶೋ ಫ್ರಮ್ ಬಿಗಿನಿಂಗ್ ನಾನಿಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸ್ಲೈಡ್ ಶೋ ನೀವಿಲ್ಲಿ ನೋಡಬಹುದು. ಹ್ಯಾಪಿ ರಿಪಬ್ಲಿಕ್ ಡೇ 26 ಡಿಸೈನ್ ಇಲ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನಾವು ಪವರ್ ಪಾಯಿಂಟ್ ಅಲ್ಲಿ ತುಂಬಾ ಸುಲಭವಾಗಿ ಡಿಸೈನ್ಸ್ ಅನ್ನ ಮಾಡಬಹುದು.